ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೃಷ್ಣ ಬೈರೇಗೌಡರು ಬಿಗ್ ಶಾಕನ್ನೇ ಕೊಟ್ಟಿದ್ದಾರೆ. ಡಿ ಕೆ ಬ್ರದರ್ಸ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಲ್ಲ ಸರಾಗವಾಗಿ ಆಗುತ್ತೆ ಅಂತ ಅಂದ್ಕೊಂಡಿದ್ರೆ ಈಗ ಕೃಷ್ಣ ಬೈರೇಗೌಡರು ಬಿಗ್ ಟ್ವಿಸ್ಟನ್ನು ಇಟ್ಟಿದ್ದಾರೆ. ಏನಾಗಿದೆ ಹಾಗಾದರೆ? ಡೆಲ್ಲಿಗೆ ಹೋಗಿ ಬಂದ ಮೇಲೆ ಕೃಷ್ಣ ಬೈರೇಗೌಡರ ನಿರ್ಧಾರ ಏನು? ಜಮೀರ್ ಅಹಮದ್ ಖಾನ್ ಸುತ್ತ ಏನಾಗ್ತಾ ಇದೆ? ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಕುತೂಹಲಕ್ಕೆ ಕಾರಣ ಆಗಿರೋದು ಡೆವಲಪ್ಮೆಂಟ್ ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ. ವೀಕ್ಷಕರೇ, ಕೃಷ್ಣ ಬೈರೇಗೌಡರು 8 ದಿನ ಆಯಿತು ವಹಿಸ್ಕೊಂಡು ಈ ಬೆಂಗಳೂರು ನಗರ ಅಭಿವೃದ್ಧಿ ಇನ್ನೂ ಚಾರ್ಜನ್ನು ತಗೊಂಡಿಲ್ಲ. ಇನ್ನೂ ಅಧಿಕಾರ ಸ್ವೀಕರಿಸೇ ಇಲ್ಲ. ಹೈಕಮಾಂಡ್ ಕನ್ವಿನ್ಸ್ ಮಾಡಿದೆ, ರಾಹುಲ್ ಗಾಂಧಿ ಅವ್ರು ಕನ್ವಿನ್ಸ್ ಮಾಡಿದ್ದಾರೆ, ಎಲ್ಲರೂ ಹೇಳಿದ್ದಾಗಿದೆ. ಈಗ ಸದ್ಯಕ್ಕೆ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ಆದಾಗ್ಯೂ ಕೂಡ ವಾಪಸ್ ಬಂದ ಕೃಷ್ಣ ಬೈರೇಗೌಡರು ಅಧಿಕಾರ ಸ್ವೀಕಾರ ಮಾಡಿಲ್ಲ. ದಿನಗಳು ಉರುಳ್ತಿವೆ. ನನಗೆ ಕೊಡದೇ ಇದ್ದರೆ BDA ಸೇರಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗಿತ್ತೋ ಇನ್ನು ರಾಮಲಿಂಗಾರೆಡ್ಡಿ ಅವರು ಯಾವ ತೀರ್ಮಾನ ಮಾಡಿದ್ದಾರೆ ಅನ್ನೋದು ಗೊತ್ತು ನಮಗೆ. ಅವರು ರಾಜೀನಾಮೆ ವಾಪಸ್ ಪಡ್ಕೊಂಡ್ರು ಹೈಕಮಾಂಡ್ ಒತ್ತಡಕ್ಕೆ. ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಮುಜುಗರ ಆಗುತ್ತೆ ಅಂತ ಹೈಕಮಾಂಡೇ ಮುಗಿಬಿದ್ದು ಅವ್ರನ್ನ ಮನವೊಲಿಸ್ತು, ಸೀನಿಯರ್ ಮೋಸ್ಟ್ ಅಂತ. ಆದರೆ GBA ಎಲೆಕ್ಷನಲ್ಲಿ ಕಾಲು ಹೊರಗಿಡಲ್ಲ, ಇದು ಶತಸಿದ್ಧ ಅಂತ ಬೆಂಬಲಿಗರ ಎದುರು ಹೇಳಿ ಬೆಂಬಲಿಗರಿಗೆ ಸೂಚನೆ ಕೊಟ್ಟಿದ್ದಾರೆ. BTM ಲೇಔಟ್ ಬಿಟ್ಟು ಕಾಲು ಹೊರಗಿಡಲ್ಲ ಅಂತ. ಒಂದು ಬಹಳ ಕಠಿಣವಾದಂಥ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಯವರು ಪಕ್ಷ ನನಗೆ ವಹಿಸಿದೆ. ಬೆಂಗಳೂರಿನ ಅಭಿವೃದ್ಧಿ ವಿಷಯವನ್ನು ನೋಡ್ಕೊಳ್ಳಿಕ್ಕೆ ಇದು ಬಹಳ ಕಠಿಣ ಸವಾಲು. ಅಧಿಕಾರ ಅಂತ ನಾನು ಇದನ್ನು ಭಾವಿಸೋದಿಲ್ಲ, ಯಾಕಂದರೆ ಇದು ದೊಡ್ಡ ಜವಾಬ್ದಾರಿ. ಬೆಂಗಳೂರಿನ ಜನಗಳ ನಿರೀಕ್ಷೆನೂ ಅಪಾರ ಇದೆ, ಮುಖ್ಯಮಂತ್ರಿಗಳು ಪಕ್ಷದ ನಿರೀಕ್ಷೆನೂ ಅಪಾರ ಇದೆ. ಏನಾದರೂ ಒಂದು ಜನಪರವಾಗಿ ಸುಧಾರಣೆ ಆಗಬೇಕು ಬೆಂಗಳೂರಿನಲ್ಲಿ ಅನ್ನೋ ನಿರೀಕ್ಷೆ ಪಕ್ಷ ಜನಗಳು ಎರಡೂ ಕಡೆಯಿಂದ ಇರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ ತಗೊಳ್ಳುವಾಗ ಜವಾಬ್ದಾರಿ ಬಗ್ಗೆ ಸ್ಪಷ್ಟತೆ ಇರಬೇಕು. ಯಾಕೆಂದರೆ ನಾನು ವೈಯಕ್ತಿಕವಾಗಿ ಏನೇ ಜವಾಬ್ದಾರಿ ತಗೊಂಡ್ರು ಅದಕ್ಕೊಂದು ಉತ್ತರದಾಯಿತ್ವ, ಅಕೌಂಟಬಿಲಿಟಿ ಇರುತ್ತೆ. ಏನು ಅಕೌಂಟಬಿಲಿಟಿ? ಪಕ್ಷ ಆಗಲಿ ಜನ ಆಗಲಿ ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅದನ್ನು ಫಲಿತಾಂಶ ರಿಸಲ್ಟ್ ರೂಪದಲ್ಲಿ ನಾವು ಕೊಡಬೇಕಾಗತ್ತೆ. ಸೊ ಕೊಡಬೇಕು ಅಂತ ಹೇಳಿದರೆ ಜವಾಬ್ದಾರಿಯಲ್ಲೂ ಸ್ಪಷ್ಟತೆ ಇರಬೇಕು. ಆ ಜವಾಬ್ದಾರಿ ಜೊತೆಗೆ ಏನು ಹಂಚಿಕೆ ಆಗಿದೆ ಅದರಲ್ಲೂ ಸ್ಪಷ್ಟತೆ ಇರಬೇಕು. ಸೊ ಆ ಸ್ಪಷ್ಟತೆ ಇರಬೇಕು. ಇದ್ರೆ ಮಾತ್ರ ಸ್ವಲ್ಪ ನಾವು ಏನು ನಿರೀಕ್ಷೆಗಳಿದ್ದಾವೆ, ಏನು ಉತ್ತರದಾಯಿತ್ವ ಅಕೌಂಟಬಿಲಿಟಿ ಇದೆ, ಏನು ಫಲಿತಾಂಶ ರಿಸಲ್ಟ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡಬೇಕು ಅಂದರೆ ಜವಾಬ್ದಾರಿಯಲ್ಲಿ ಸ್ಪಷ್ಟತೆ ಇರಬೇಕು ಅಂತ ನಾನು ಮನವಿಯನ್ನು ಮಾಡಿದ್ದೇನೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿದ್ದೇನೆ. ಮುಖ್ಯಮಂತ್ರಿಗಳು ಕೂಡ ಈ ವಿಷಯವನ್ನು ನಾನು ಆದಷ್ಟು ಶೀಘ್ರವಾಗಿ ಇತ್ಯರ್ಥ ಮಾಡಿ ಇದರ ಬಗ್ಗೆ ಒಂದು ಸ್ಪಷ್ಟತೆ ತೀರ್ಮಾನವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈಗ ನೋಡಿ, ಜಮೀರ್ ಅಹಮದ್ ಖಾನ್ ಅವರು ಸುತ್ತ ಏನಾಗ್ತಿದೆ ಡೆವಲಪ್ಮೆಂಟ್, ಒಂದು ಪ್ರೋಗ್ರಾಮು, ಈ ಲೋಕಲ್ ಬಾಡಿ ಎಲೆಕ್ಷನ್ನು, ಪಕ್ಷ ಸಂಘಟನೆ ಬಗ್ಗೆ ಎಲ್ಲ ಡಿ ಕೆ ಸುರೇಶ್ ಅವರು ಮಾತಾಡ್ತಿರ್ತಾರೆ. ಅದು ಏನಾಯಿತು ಅನ್ನೋದು ಗೊತ್ತಿಲ್ಲ. ವಿಡಿಯೋ ಗಮನ ಸೆಳೀತಿದೆ, ವೈರಲ್ ಆಗ್ತಿದೆ. ಜಮೀರ್ ಅವ್ರಿಗೆ ಟಾಂಗ್ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅವರು ಅನ್ನೋ ರೀತಿಯಲ್ಲಿ ಅದು ಚರ್ಚೆಗೆ ಒಳಗಾಗಿದೆ. ಎದ್ದು ಹೋಗ್ತಾರೆ ಜಮೀರ್ ಅಹಮದ್ ಖಾನ್. ಪಕ್ಷ ಸಂಘಟನೆ ಬಗ್ಗೆ ಮಾತಾಡುವಾಗ ಎದ್ದು ಹೋಗೋರು ಪಕ್ಷಕ್ಕೆ ಬೇಕಿಲ್ಲ ಅನ್ನುವಂಥ ಮಾತು ಬರುತ್ತಲ್ಲಿಂದ. ಹಾಗಾಗಿ ಡಿ ಕೆ ಬ್ರದರ್ಸ್ ಕಂಪ್ಲೀಟಾಗಿ ಜಮೀರ್ ಅಹಮದ್ ಖಾನ್ ಎಕ್ಸಿಟನ್ನು ಫಿಕ್ಸ್ ಮಾಡಿದ್ರ. ಅವರ ಅಭಿಮಾನಿಗಳು ಕೇಳೋದು ಸ್ವಾಭಾವಿಕ, ಕೇಳಲೇಬೇಕು. ಅದು ಪ್ರಜಾಪ್ರಭುತ್ವ ಸೌಂದರ್ಯ. ಪಕ್ಷ ಮತ್ತು ಪಕ್ಷದ ನಾಯಕರು ಅದನ್ನು ತೀರ್ಮಾನ ಯಾರಿಗೆ ಯಾವ ಕೊಡಬೇಕಂತೇಳಿ ತೀರ್ಮಾನ ಮಾಡ್ತಾರೆ. ಯಾವುದೇ ಗೊಂದಲ ಇಲ್ಲ. ಇವತ್ತೆಲ್ಲ ಸರ್ಕಾರ ಅವ್ರಿಗೆ ಚೆನ್ನಾಗಿ ಇವತ್ತು ಕೆಲಸ ನಿರ್ವಹಿಸ್ತಾ ಇದೆ. ಜನರ ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಜನರ ವಿಶ್ವಾಸವನ್ನು ಸರ್ಕಾರ ಗಳಿಸ್ತದೆ. ಕಾಂಗ್ರೆಸ್ ಪಕ್ಷ ವಿರೋಧಿಗಳಿಗೆ ಇಲ್ಲಿ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡನ್ನು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆದಂತೆ ಕಂಡುಬರ್ತಿದೆ. ಜಮೀರ್ ಅವರು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರ ಮನೆಗೆ ಹೋದರು. ಸಿದ್ದರಾಮಯ್ಯನವರೇ ನನಗೆ ದ್ರೋಹ ಮಾಡಿದವರು ನನಗೆ ಬೇಕಾಗಿಲ್ಲ ಅನ್ನೋ ರೀತಿ ಜಮೀರ್ ಅಭಿಮಾನಿಗಳ ಬಳಿ ಹೇಳ್ಕೊಂಡಿರೋ ವಿಡಿಯೋ ವೈರಲ್ ಆಯಿತು.
ನಿನ್ನೆ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಾಸಿರ್ ಅಹ್ಮದ್, ಜಮೀರ್ ಅವರು ಸೇರಿಕೊಂಡು ದಾವಣಗೆರೆ ಎಲೆಕ್ಷನ್ ಸರ್, ನಾನು ತುಂಬ ಕೆಲಸ ಮಾಡಿದ್ದೀನಿ, ಕೇರಳದಲ್ಲಿ ಬ್ಯುಸಿ ಇದ್ದೆ. ಸಿದ್ದರಾಮಯ್ಯನವರ ಪ್ರಯತ್ನ ವಿಫಲವಾಗಿದೆ. ಸಿದ್ದರಾಮಯ್ಯನವರು ಹೈಕಮಾಂಡ್ ಮುಂದೆ ಇಟ್ಟಂಥ ಬೇಡಿಕೆಗೆ ಹೈಕಮಾಂಡ್ ಸ್ಪಂದಿಸ್ತಾನೇ ಇಲ್ಲ. ಎಷ್ಟು ಸಲ ಮಂತ್ರಿ ಮಾಡೋದು ಅವ್ರನ್ನ, ಹೊಸಬ್ರಿಗೆ ಕೊಡಿ ಅಂತ. ಸೊ ಇಲ್ಲಿ ಹೊಸಬರು ಹಳಬರು ಫಾರ್ಮುಲಾ ಒಂದೇ ಅಲ್ಲ. ಸಿದ್ದು ಕ್ಯಾಂಪ್, ಡಿ ಕೆ ಕ್ಯಾಂಪ್. ಬಟ್ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿ ಸಿದ್ದರಾಮಯ್ಯ ಕ್ಯಾಂಪನ್ನು ಮೂಲೆಗುಂಪು ಮಾಡುವಲ್ಲೂ ಕೂಡ ಸಕ್ಸಸ್ ಆದಂಗಾಯಿತು. ಆದರೆ ಇದು ಪಕ್ಷಕ್ಕಾಗಿ ಹಳಬರನ್ನು ಬಿಟ್ಟು ಈಗ ಹೊಸಬ್ರಿಗೆ ಅವಕಾಶ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಕೆಂಗಣ್ಣಿಗೂ ಗುರಿಯಾಗದಂತೆ ಎಲ್ಲ ಕೂಡು ಬಂತ ಡಿ ಕೆ ಬ್ರದರ್ಸ್ಗೆ. ಆದರೆ ಉಳಿದವ್ರ ಪೈಕಿ ಈಗ ಯಾರ್ಯಾರು ಸೀನಿಯರ್ಸ್ ಬೇಕೇ ಬೇಕು, ಬುದ್ಧಿವಂತರು ಸೀನಿಯರ್ಸು, ಅನುಭವನೂ ಬೇಕು ಅಂತ ಉಳ್ಕೊಂಡವ್ರ ಪೈಕಿ ಈಗ ಡಿ ಕೆ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಓಪನ್ ಆಗಿ. ಅದು ಹೆಂಗೆ ನಮಗೆ ಆ ರೀತಿ ಮಾಡ್ತೀರಿ? ಬೇಕಾ ಬಿಟ್ಟು ಖಾತೆ ಕೊಡ್ತೀರಾ? ಕೊಡೋದಾದ್ರೆ ಕಂದಾಯ ಕೊಡಿ, ಇಲ್ಲ ಅಂದರೆ ನನ್ನನ್ನು ಬಿಟ್ಟುಬಿಡಿ ಅನ್ನೋ ತನಕ ಕೃಷ್ಣ ಬೈರೇಗೌಡರ ನಿರ್ಧಾರ ಈಗ ನುಂಗಲಾರ್ದ ತುತ್ತಾಗ್ತಿದೆ. ಇದು ಹೊರಗಡೆ ಕಂಡು ಬರ್ತಿರೋದು. ಭವಿಷ್ಯದಲ್ಲಿ ಈಗ ಸಿಡ್ದಿರುವಂತಹ ಸಿದ್ದು ಬಣ ಹಲವರಿಗೆ ಓಡಾಡ್ತಿದ್ದಾರೆ, ಮಾತಾಡೋಕ್ಕಾಗ್ತಿಲ್ಲ ಹೈಕಮಾಂಡ್ ವಿರುದ್ಧ. ಕೆಲವರು ಪೆಟ್ಟು ತಿಂದು ಹಾಗೆ ಬುಸುಗುಡ್ತಿದ್ದಾರೆ. ಹೆಚ್ಚುವರಿ ಕೇಳಿದ್ದು ಸ್ಪೋರ್ಟ್ಸ್ ಕೇಳಿದ್ದೀನಿ ನಾನು ಅಷ್ಟೇ. ಅದೇನು ಸಣ್ಣದಿದೆ ಕೂಡ ಅಂತ ಹೇಳಿದ್ವಿ, ಅದು ಆಲ್ರೆಡಿ ಕೊಟ್ಟು ಬಿಟ್ಟಿದ್ದಾರೆ, ಮುಗಿದಿತ್ತು. ನಾನು ಮೊದಲಿಂದ ಸ್ಪೋರ್ಟ್ಸ್ನಲ್ಲಿ ಈಗೂ ಕಂಡಕ್ಟ್ ಮಾಡಿದ್ರಲ್ಲ ಸ್ಪೋರ್ಟ್ಸ್, ನಾನು ಅದು ಕೊಟ್ಟರೆ ರಾಜ್ಯ ಮಟ್ಟದಲ್ಲಿ ಮಾಡ್ಬೋದು ಒಂದು ದೊಡ್ಡ ಕ್ರಾಂತಿ. ಸ್ವಾಭಿಮಾನ ಪ್ರಜಾಸತ್ತಾತ್ಮಕ ಮೌಲ್ಯವನ್ನು ಎತ್ತಿಡತಕ್ಕಂಥ ನಾಯಕರನ್ನ ನೀವು ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಟ್ರೆ ನಿಮ್ಮನ್ನೇ ಸರ್ವನಾಶ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ವೇದಿಕೆ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಈ ಮಾತನ್ನು ಹೇಳ್ತಾ ಇದ್ದೇವೆ. ಸರ್, ಈಗ ಕೆಪಿಸಿಸಿ ಸಿಕ್ಕಿದ್ರೆ ನೆಕ್ಸ್ಟ್ 28ಕ್ಕೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀನಿ ಸರ್. ಅಲ್ಲ, ಅದಕ್ಕೇನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡಬೇಕಂತ ಏನೋ ಕಾನೂನೇನಿಲ್ಲ, ಅದು ಇದ್ದಂಡ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ. ನಾವೇನು ಅಧ್ಯಕ್ಷ ಇದ್ವಾ ಅಥವಾ ಏನು ನಮಗೆ ರೈಟಿನಾಗ ಕೊಟ್ಟಿವ್ರ ಯಾರು? ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ. ನಮಗೆ ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ, ಯಾರಾಗಲಿ ಪಕ್ಷ. ಮತ್ತೊಮ್ಮೆ ಕರ್ನಾಟಕದಾಗೆ ಯಾಕೆಂದ್ರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡಬೇಕಂತ ಹೋರಾಟ ನಮ್ಮದು. ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಸರ್, 2 ವರ್ಷಕ್ಕೆ ಅಧಿಕಾರ ಸಾಕಾಗಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ನನಗೆ ಅಧಿಕಾರ ಕೊಡಿ, ನಾನೇ ಸಿಎಂ ಆಗ್ತೀನಿ ಅನ್ನೊಂದು ಮಾತನ್ನು ಮೊನ್ನೆ ಕನಕಪುರದಲ್ಲಿ ಹೇಳಿದ್ದಾರೆ. ಅಲ್ಲ, ಅವರು ದುಡಿದ್ರೆ ಕೂಲಿ ಸಿಕ್ಕೇ ಸಿಗ್ತೈತೆ, ಯಾರೂ ಇಲ್ಲ ನಮಗಿಲ್ಲ. ಅದ್ರ ತಕ್ಕ ದುಡಿದ್ರೆ ಮತ್ತೆ ಕೂಲಿ ಸಿಕ್ಕೇ ಸಿಗ್ತೈತೆ. ಅವ್ರ ನೇತೃತ್ವದಲ್ಲಿ ಮತ್ತೆ 2ನೇ ಅವಧಿಗೆ ಬರೋದಾದ್ರೆ ಈಗ ಕೊಟ್ಟರಲ್ಲ, ಅವ್ರಿಗೆ ಅಧಿಕಾರ ಕೊಟ್ಟರು, ಎದಕ್ಕೆ ಕೊಟ್ಟರೆ ಪಕ್ಷಕ್ಕೆ ಕೆಲಸ ಮಾಡುವಂತ ಕೊಟ್ಟಿದ್ರು. ಈಗ ಮತ್ತೆ ಮಾಡಿದ್ರೆ ಮತ್ತೆ ಸಿಕ್ಕೇ ಸಿಗ್ತೈತೆ, ಸಿಗಲ್ಲ ಅಂತೇನಿಲ್ಲ. 28 ಅಂದ್ರೆ 5 ವರ್ಷ ಅಲ್ಲ, 1800 ದಿವಸ, 1800 ದಿವಸ ಬರ್ತೈತೆ 5 ವರ್ಷದಲ್ಲಿ. ನಾವು ನೋಡೋಲ್ಲ, ಅವಾಗೇನು ಟೈಮ್ ಇದೆ ನೋಡೋಣ. ಈಗ ಯಾರು ದುಡಿತಾರೆ ಅವ್ರಿಗೆ ಸಿಗಲೇಬೇಕು, ಪ್ರಶ್ನೆ ಇಲ್ಲ. ನಮ್ದು ಏನದ ಯಾಕಂದ್ರೆ 28 ಅಂತ ಹೇಳಿದ್ವಿ, 28 ಅಂದರೆ ಅದು 365. ಯಾವಾಗ ಇದು ಕಾಂಗ್ರೆಸ್ಸಲ್ಲಿ ಬ್ಲಾಸ್ಟ್ ಆಗುತ್ತೆ ಕಾದು ನೋಡಬೇಕು. ಸದ್ಯಕ್ಕಂತೂ ಆರಂಭಿಕವಾಗಿ ಡಿ ಕೆ ಬ್ರದರ್ಸ್ಗೆ ಭರ್ಜರಿ ಜಯ ಸಿಕ್ಕಿದೆ. ಬಟ್ ಇದರ ಎಫೆಕ್ಟು ಸರ್ಕಾರದ ಮೇಲೆ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ, ಯಾವ್ಯಾವ ಕಡೆಯಿಂದ ಯಾರ್ಯಾರು ಏನೇನು ಶುರು ಮಾಡ್ತಾರೆ ಅನ್ನೋದೇ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿರುವಂಥ ಅತಿ ದೊಡ್ಡ ಕುತೂಹಲ. ಕಾದು ನೋಡೋಣ. ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.